ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಂದಳಿಕೆ ನಿತ್ಯಾನಂದ ಪ್ರಭು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಹಿಂದೆ ನಾನು ಹೇಳಿದ್ದೆ, ನಮ್ಮ ದೇಶದಲ್ಲಿ ನಾನಾ ಧರ್ಮಗಳಿದ್ದಾವೆ, ನಾನಾ ಜಾತಿಗಳಿದ್ದಾವೆ, ಉಪಜಾತಿಗಳಿದ್ದಾವೆ ಅಂತ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ಆದರೆ ಒಂದು ಧರ್ಮದ ಬಗ್ಗೆ ಹೇಳಿರಲಿಲ್ಲ. ಯಾವುದು ಆ ಧರ್ಮ? ಸಿನಿಮಾ ಅನ್ನೋದು ಭಾರತ ದೇಶದಲ್ಲಿ ಒಂದು ಧರ್ಮದ ಥರ ಆಚರಣೆ ಮಾಡ್ತಾರೆ. ಆದರೆ ಈ ಧರ್ಮದಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಜಾತಿಯಾಗಲಿ ಉಪಜಾತಿಯಾಗಲಿ ಇರೋದಿಲ್ಲ. ಎಲ್ಲ ಸಂತೋಷದಿಂದ ಸಂಭ್ರಮಾಚರಣೆ ಮಾಡೋದು ಸಿನಿಮಾನ ಭಾರತದಲ್ಲಿ. ಆದರೆ ಹಲವಾರು ಭಾಷೆಗಳಲ್ಲಿ ಬರುತ್ತೆ ಅಷ್ಟೇ ಬಿಟ್ಟರೆ ಸಿನಿಮಾನ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇದನ್ನು ಆಚರಣೆ ಮಾಡೋರು ಯಾರು? ನಮ್ಮ ಪ್ರೇಕ್ಷಕ ಮಹಾಪ್ರಭು. ಅದೇ ಪ್ರೇಕ್ಷಕ ಮಹಾಪ್ರಭುನ ಅಭಿಮಾನಿ ದೇವರುಗಳು ಅಂತ ಹೇಳಿದವರು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ಅದೇ ಅಭಿಮಾನಿಗಳನ್ನ ಅವ್ರ ಮನೆ ದೇವರು ಅಂತ ಹೇಳಿಕೊಂಡವರು ಅವರ ಸುಪುತ್ರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಈ ಕಾರ್ಯಕ್ರಮದ ಹೆಸರೇನು? ಈ ಕಾರ್ಯಕ್ರಮದ ಹೆಸರು ಆಪದ್ ಬಾಂಧವ ಅಂತ. ಯಾಕೆ ಆಪದ್ ಬಾಂಧವ ಅಂದರೆ, ಯಾರು ಈ ಆಪದ್ ಬಾಂಧವ ಅಂದರೆ, ಆಪದ್ ಬಾಂಧವ ಅನ್ನೋದು ನಮ್ಮ ಪ್ರೇಕ್ಷಕರೇನೆ. ಯಾರಿಗೆ ಆಪದ್ ಬಾಂಧವ? ಅವರು ನಮ್ಮ ಅನ್ನದಾತರಾದಂಥ ನಿರ್ಮಾಪಕರಿಗೆ, ನಮ್ಮ ಸಿನಿಮಾ ರಂಗದವರಿಗೆ, ಎಲ್ಲರಿಗೂ ಯಾರ್ಯಾರು ಸಿನಿಮಾ ರಂಗದಲ್ಲಿ ಒಳಗೂಡಿಸ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಆಪದ್ ಬಾಂಧವ ನಮ್ಮ ಪ್ರೇಕ್ಷಕ ಮಹಾಪ್ರಭು. ಯಾಕೆಂದರೆ ಪ್ರೇಕ್ಷಕ ಮಹಾಪ್ರಭು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ತಾನೇ ನಿಮ್ಮ ಸಿನಿಮಾ ಗೆಲ್ಲೋದಾಗಲಿ, ಅದು ಹಣ ಮಾಡೋದಾಗಲಿ, ಅದರಿಂದ ನಿಮಗೆ ಲಾಭ ಆಗೋದಾಗಲಿ ಎಲ್ಲ ಆಗೋದು. ನಮ್ಮ ಭಾರತದಲ್ಲಿ ಸಿನಿಮಾಗೋಸ್ಕರ ಸುಮಾರು ಕಾರ್ಯಕ್ರಮಗಳಿದೆ. ಅಂದರೆ ನಟರನ್ನ ಪರಿಚಯ ಮಾಡ್ಕೊಳ್ಳೋವಂಥದ್ದು, ನಿರ್ದೇಶಕರನ್ನ ಪರಿಚಯ ಮಾಡ್ಕೊಳ್ಳೋವಂಥದ್ದು, ನಿರ್ಮಾಪಕರನ್ನ ಪರಿಚಯ ಮಾಡ್ಕೊಳ್ಳೋದು. ಇವಾಗ ನಿರ್ಮಾಪಕರಿಗೋಸ್ಕರ ನಾನೇ ಅನ್ನದಾತ ಸುಖೀಭವ ಅಂತ ಮಾಡಿದ್ದೀನಲ್ಲ ಒಂದು ಕಾರ್ಯಕ್ರಮ. ಅದರಲ್ಲಿ ನಿರ್ಮಾಪಕರಿಗೆ ಮತ್ತು ಟೆಕ್ನಿಷಿಯನ್ಗೆಲ್ಲ ಹೆಲ್ಪ್ ಆಗೋ ಥರ ಒಂದು ಪ್ರೋಗ್ರಾಮ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಅದಕ್ಕೆ ನಾನು ಎಂದಿಗೂ ಚಿರಋಣಿಯಾಗಿರ್ತೀನಿ. ಆ ಇನ್ಸ್ಪಿರೇಷನಿಂದನೇ ಆಪದ್ ಬಾಂಧವ ಅನ್ನೋ ಕಾರ್ಯಕ್ರಮವನ್ನು ತಂದಿದ್ದೀವಿ. ಆದರೆ ಈ ಆಪದ್ ಬಾಂಧವ ಕಾರ್ಯಕ್ರಮವನ್ನು ಏನೆಲ್ಲ ಒಳಗೊಂಡ್ಕೊಂಡಿರುತ್ತೆ ಅಂತ ಅಂದರೆ, ಆಪದ್ ಬಾಂಧವ ಅಂದರೆ ಪ್ರೇಕ್ಷಕರು. ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದೆಯಾ ಸ್ವಾಮಿ ಪ್ರೇಕ್ಷಕರಿಗೋಸ್ಕರ, ಪ್ರೇಕ್ಷಕರಿಂದಲೇ ಮಾಡಿಸುವಂಥ ಕಾರ್ಯಕ್ರಮ ಯಾವುದಾದ್ರೂ ಇದೆಯಾ ಇದುವರ ತನಕ ಅಂದರೆ ಯಾವುದೂ ಇಲ್ಲ. ಅದೇ ಈ ಕಾರ್ಯಕ್ರಮ ಆಪದ್ ಬಾಂಧವ ಅನ್ನೋ ಕಾರ್ಯಕ್ರಮ. ಇದು ನಮ್ಮ ಪ್ರೇಕ್ಷಕರಿಗೋಸ್ಕರ. ಎಲ್ಲ ಕಾರ್ಯಕ್ರಮಗಳು ಪ್ರೇಕ್ಷಕರು ನೋಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ, ನಿಮ್ಮನ್ನು ಗೆಲ್ಲಿಸ್ತಾರೆ. ಆದರೆ ಪ್ರೇಕ್ಷಕರಿಗೋಸ್ಕರ ಏನು ಮಾಡಿದ್ದೀವಿ? ಬರೀ ಒಂದು ಕ್ವಶನ್ ಕೇಳಿದ್ದೀವಿ ಯಾವಾಗಲೂ. ಪ್ರೇಕ್ಷಕರು ಥಿಯೇಟ್ರ್ ಕಡೆ ಬರ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಉತ್ತರನೂ ಇದೇ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಮತ್ತು ಅವ್ರಿಗೆ ಏನು ಬೇಕು ಅಂತ ಅವರು ಡಿಸೈಡ್ ಮಾಡಿ ಹೇಳ್ತಾರೆ ಅಂಥದ್ದನ್ನು ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಈ ಕಾರ್ಯಕ್ರಮ ಫೆಬ್ರವರಿಯಿಂದ ರಿಲೇ ಆಗ್ತಾ ಹೋಗುತ್ತೆ. ಪ್ರೇಕ್ಷಕರಿಗೆ ಹಬ್ಬ, ಪ್ರೇಕ್ಷಕರಿಗೋಸ್ಕರ, ಪ್ರೇಕ್ಷಕರಿಂದನೇ ಮಾಡಿರುವಂಥ ಒಂದು ಕಾರ್ಯಕ್ರಮ ಆಪದ್ ಬಾಂಧವ. ಪ್ರೇಕ್ಷಕರೆಲ್ಲ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ. ಹೊಸ ರೀತಿಯಾದಂಥ ವಿಭಿನ್ನ ಕಾನ್ಸೆಪ್ಟ್ನ ತೊಗೊಂಬರ್ತಾ ಇದ್ದೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.